ಗೆಜೆಟ್ ನೋಟಿಫಿಕೇಶನ್ ಮಾಡೋಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರು. ಫಡ್ನವೀಸ್ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ನೀವೇನು ಜಡ್ಜ್ ಅಲ್ಲ, ಅದು ನಮ್ಮ ನೀರು ನಮ್ಮ ಹಕ್ಕು. ನಮಗೆ 524ವರೆಗೂ ಕೂಡ ಈಗಾಗಲೇ ನೋಟಿಫಿಕೇಶನ್ ಆಗಿದೆ, ತೀರ್ಪು ಬಂದಿದೆ, ಗೆಜೆಟ್ ಆಗಬೇಕಷ್ಟೇ. ಅದು ನೀವು ನಿಲ್ಲಿಸಲಿಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ. ಇದು ನೀವು ರಾಜಕಾರಣ ಮಾಡ್ಬೋದು, ಇಡೀ ನಿಮ್ಮ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಧೂಳಿಪಟ ಆಗ್ತದೆ. ಇದ್ರ ಮೇಲೆ ನಾವು ಚುನಾವಣೆಯನ್ನು ನಾವು ನಡೆಸ್ತೇವೆ. ನಮ್ಗೆ ಗೊತ್ತಿದೆ, ನಮಗೆ ಆ ರೈತರ ಬದುಕಿಗೋಸ್ಕರ ಈಗಾಗಲೇ ನಾವು ಕ್ಯಾಬಿನೆಟಲ್ಲಿ ನಾಳಿದ್ದು 16ನೇ ತಾರೀಕು ನಡೆಯುವಂಥ ಸ್ಪೆಷಲ್ ಕ್ಯಾಬಿನೆಟ್ನಲ್ಲಿ ಆ ರೈತರ ಪರಿಹಾರ ವಿಚಾರದಲ್ಲಿ ನಾವು ತೀರ್ಮಾನವನ್ನು ನಾವು ಮಾಡೋರಿದ್ದೇವೆ. ಸ್ಪೆಷಲ್ ಕ್ಯಾಬಿನೆಟ್ ಕೂಡ ನಾವು ಈಗಾಗಲೇ ಕರೆದಿದ್ದೇವೆ. ನಾವು ರೈತರಿಗೆ ಸಹಾಯ ಮಾಡಬೇಕು ಅಂತ ಇರಬೇಕಾದ್ರೆ ನೀವು ರೈತರ ವಿರೋಧಿ ನೀತಿಯಾಗಿ ಇವತ್ತು BJPಯವರು ಕೆಲಸ ಮಾಡ್ತಾಯಿದ್ದಾರೆ. ಇದು ಮೊದಲು ನೀವು ತಿಳ್ಕೊಳ್ಳಿ. ಇವತ್ತು ಕೊಟ್ಟ ಮಾತನ್ನು ನಿಮ್ಮ ಕೈಲಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಬಜೆಟಲ್ಲಿ ಏನು ನಿರ್ಮಲಾ ಸೀತಾರಾಮನ್ ಓದಿದ್ರು ಅದು ಕೂಡ ಇವತ್ತು ಬೊಮ್ಮಾಯಿ ಅವರು ಏನು ಹಾಕಿದ್ರು ಬಜೆಟಲ್ಲಿ ಅದನ್ನು ಕೂಡ ₹1 ಇವತ್ತರೆಗೂ ಕೊಟ್ಟಿಲ್ಲ. ಸೊ ಕಾರ್ಯರೂಪಕ್ಕಾಗಿಲ್ಲ. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ನಮ್ಮ ಜನರಿಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗ ಕಾಂತರಾಜ್ ವರದಿ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ಈಗಾಗಲೇ 10 ವರ್ಷ ಆಗಿದೆ. ನಾವು ವಾಪಸ್ಸು ಮತ್ತೆ ಮರು ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿ ಈಗಾಗಲೇ ಡೇಟು ಕೂಡ ಫಿಕ್ಸ್ ಆಗಿದೆ. ಇಷ್ಟಾದ್ಮೇಲೆ ಇನ್ನೇನಿದೆ? ನಾನೇನು ಮಾತಾಡಲ್ಲ, ಅದನ್ನು ಚೀಫ್ ಮಿನಿಸ್ಟ್ರು ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅದಕ್ಕೆ ಆನ್ಸರ್ ಮಾಡ್ತಾರೆ. ಸರಿ, ಬಲ್ದಂಡ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳಾಯಿತು, ಆದರೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ನೆಕ್ಸ್ಟ್ ಏನು ಅಂತ ಹೇಳಿ ಇಲ್ಲ, ಕೂತ್ಕೊಂಡು ಮಾತಾಡ್ತೀವಿ. ಯಾರಿಗೆ ನೀರು, ಕುಡಿಯೋ ನೀರಿಗೆ ಅಂತೂ ಪ್ರಯಾರಿಟಿ ಕೊಡಲೇಬೇಕು. ಕುಡಿಯೋ ನೀರಿಗೆ ನಾವು ರಾಜಕಾರಣ ಮಾಡೋಕೆ ಹೋಗೋದಿಲ್ಲ. ಬೇರೆ ರೈತರು ಕೂಡ ಎಲ್ಲರನ್ನು ಕರೆಸಿ, ನಮ್ಮ ಮುಖಂಡಗಳು ಕರೆಸಿ, ಕೆಲವು ಏನಾದ್ರು ತೀರ್ಮಾನ ಇತ್ತು ಅಂದರೆ ಮಹದಾಯಿ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಪರ್ಮಿಷನ್ ಕೊಡಬೇಕು, ಕೊಡ್ತಾ ಇಲ್ಲ. ಅವರು ವೈಲ್ಡ್ ಲೈಫಲ್ಲಿ ನಮಗೆ ಕ್ಲಿಯರೆನ್ಸ್ ಕೊಡಬೇಕು. ನಾನು ಟೆಂಡ್ರ್ ಕೂಡ ಕರೆದು ಬಿಟ್ಟಿದ್ದೀನಿ. ಟೆಂಡ್ರು ಅವರು ಕ್ಲಿಯರೆನ್ಸ್ ಕೊಟ್ಟರೆ ಆ ಟೆಂಡ್ರನ್ನ ಜಾರಿ ತಂದು ಕೆಲಸ ಪ್ರಾರಂಭ ಮಾಡ್ತಾರೆ.